Hi friends, welcome to my YouTube channel. I am Kashibai Kurdi friends. So ಈಗ ಒಂದು ನೋಡಿದ್ರಲ್ಲ ಫ್ರೆಂಡ್ಸ್, ಅದೇ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ನಾವು ಬಿಡಿಸಿದ್ದೀವಿ ಫ್ರೆಂಡ್ಸ್. ಸೊ ಇವಾಗ ಬಂದ್ಬಿಟ್ಟು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷೆ ವಿಧಾನದಿಂದ ಬಿಡಿಸಿ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಇಕ್ವೇಷನ್ 1 ಮತ್ತು 2 ಈಗ ಹಚ್ಚಿದೆ ನೋಡಿ. x + y = 7, 3x - 4 = 1. ಈಗ ಒಂದನೇ ಸಮೀಕರಣವನ್ನು ನಾನು ತಗೊಳ್ತಾ ಇದ್ದೀನಿ. y = 7 ಒಂದನೇ ಇಕ್ವೇಷನ್ ಬಂದ್ಬಿಟ್ಟು ಫ್ರೆಂಡ್ಸ್ 7 - x. ಇದು ಒಂದನೇ ಇಕ್ವೇಷನ್ ಫ್ರೆಂಡ್ಸ್. x = 0 ಇದ್ದಾಗ y = 7 - 0 = 7 ಆಗಿರುತ್ತೆ ಫ್ರೆಂಡ್ಸ್. x 0 ಇದ್ದಾಗ ಇಲ್ಲಿ 7x ಬೆಲೆ 0 ಇದ್ದಾಗ 0 ಆಗಿರುತ್ತೆ ಫ್ರೆಂಡ್ಸ್. ಈಗ 7 ಆಗಿರುತ್ತೆ ಫ್ರೆಂಡ್ಸ್. x = 1 ಇದ್ದಾಗ y = 7 - 1 = 6 ಆಗಿರುತ್ತೆ ಫ್ರೆಂಡ್ಸ್. x ಬೆಲೆ 1 ಇದ್ದಾಗ. x ಬೆಲೆ 2 ಇದ್ದಾಗ y = 7 - 2 = 5 ಆಗಿರುತ್ತೆ ಫ್ರೆಂಡ್ಸ್. x ಬೆಲೆ 2 ಇದ್ದಾಗ, x ಬೆಲೆ 3 ಇದ್ದಾಗ y = 7 - 3 = 4 ಆಗಿರುತ್ತೆ ಫ್ರೆಂಡ್ಸ್. x ಬೆಲೆ 3 ಇದ್ದಾಗ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಇವು x ಮತ್ತು y. x ಬೆಲೆ 0 ಇದ್ದಾಗ ಎಷ್ಟಿರುತ್ತೆ ಅಂತ ನೋಡಿದ್ದೀವಲ್ಲ. x ಬೆಲೆ 0 ಇದ್ದಾಗ y ಬೆಲೆ 7 ಇರುತ್ತೆ ಫ್ರೆಂಡ್ಸ್. x ಬೆಲೆ 1 ಇದ್ದಾಗ 6 ಇರುತ್ತೆ ಫ್ರೆಂಡ್ಸ್. x ಬೆಲೆ 2 ಇದ್ದಾಗ 5 ಆಗಿರುತ್ತೆ ಫ್ರೆಂಡ್ಸ್. x ಬೆಲೆ 3 ಇದ್ದಾಗ 4 ಆಗಿರುತ್ತೆ ಫ್ರೆಂಡ್ಸ್. ಈ ಕೋಷ್ಟಕವನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಈಗ ಬಂದ್ಬಿಟ್ಟು ಸಮೀಕರಣ ಎರಡನೇದಾಗಿ ಫ್ರೆಂಡ್ಸ್, y = 3x - 1. ಇದು ಸಮೀಕರಣ 2 ಫ್ರೆಂಡ್ಸ್. x ಬೆಲೆ 0 ಇದ್ದಾಗ y = 3/0 - 1 ಆಗಿರುತ್ತೆ ಫ್ರೆಂಡ್ಸ್. ಸೊ ಈಗ 0 ಇದ್ದಾಗ -1 ಇದೆ ಫ್ರೆಂಡ್ಸ್. 0 - 1 = -1 ಆಗುತ್ತೆ ಫ್ರೆಂಡ್ಸ್. ಈಗ x ಬೆಲೆ 1 ಇದ್ದಾಗ y ಇಲ್ಲಿದೆ ನೋಡಿ ಫ್ರೆಂಡ್ಸ್. y ಬೆಲೆ ಬಂದ್ಬಿಟ್ಟು 3 1 -1 ಆಗಿರುತ್ತೆ ಫ್ರೆಂಡ್ಸ್. ಈಗ y = 3 - 1 y = 3 - 1 ಅಂದರೆ 2 ಆಗಿರುತ್ತೆ ಫ್ರೆಂಡ್ಸ್. x 1 ಇದ್ದಾಗ x ಬಂದ್ಬಿಟ್ಟು 2 ಇದ್ದಾಗ y = 3 × 2 - 1 ಫ್ರೆಂಡ್ಸ್. ಈಗ 3 6 ಫ್ರೆಂಡ್ಸ್. -1 = 5 ಆಗಿರುತ್ತೆ ಫ್ರೆಂಡ್ಸ್. ಈಗ x ಬೆಲೆ 3 ಇದ್ದಾಗ y = 3 × 3 -1 3 3 9 -1 1 8 ಆಗಿರುತ್ತೆ ಫ್ರೆಂಡ್ಸ್.
8 ಆಗಿರುತ್ತೆ ಫ್ರೆಂಡ್ಸ್. ಈಗ ನಾವು ಈ ಕೋಷ್ಟಕವನ್ನು ರೆಡಿ ಮಾಡ್ಕೋಬೇಕು. ಆವಾಗಲೇ ಹಾಕಿದ್ವಲ್ಲ ಫ್ರೆಂಡ್ಸ್, ಅದೇ ರೀತಿ ನೋಡಿ ಫ್ರೆಂಡ್ಸ್. ಈಗ ಎಕ್ಸ್ ಮತ್ತು ವೈ ಫ್ರೆಂಡ್ಸ್. ಈಗ ಎಕ್ಸ್ ಬೆಲೆ 0 ಇದ್ದಾಗ, 1 ಇದ್ದಾಗ, 2 ಇದ್ದಾಗ, 3 ಇದ್ದಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ನಾವು ಒಂದು ಇದು ಆಗಿ ಹಾಕೋಬೇಕು. ಸೊ ಈಗ ಇಲ್ಲಿದೆ ನೋಡಿ ಫ್ರೆಂಡ್ಸ್, ಎಕ್ಸ್ ಬೆಲೆ 0 ಇದ್ದಾಗ -1 ಇದೆಯಲ್ಲ, ಇದನ್ನು ಇಲ್ಲಿ ಹಚ್ಕೋಬೇಕು. ಎಕ್ಸ್ ಬೆಲೆ 1 ಆದಾಗ +2 ಇದೆ ಫ್ರೆಂಡ್ಸ್, ಈ +2 ಇಲ್ಲಿ ಹಚ್ಕೋಬೇಕು. ಮತ್ತು ಎಕ್ಸ್ ಬೆಲೆ 2 ಆದಾಗ 5 ಆಗಿದೆ ಫ್ರೆಂಡ್ಸ್, ಇದು ಕೂಡ. ಈಗ ಎಕ್ಸ್ ಬೆಲೆ 3 ಆಗಿದ್ದಾಗ ವೈ ಬೆಲೆ ಬಂದುಬಿಟ್ಟು 8 ಆಗಿದೆ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಈಗ ಒಂದು ಜೋಡಿಯ ನಕ್ಷೆಯ ವಿಧಾನದಿಂದ ಇದನ್ನು ಬಿಡಿಸಬೇಕಾಗಿದೆ ಫ್ರೆಂಡ್ಸ್. ನಾನು ನೋಡಿ ಫ್ರೆಂಡ್ಸ್, ಇದು ನಕ್ಷೆ ಹಾಕೋತಾ ಇದ್ದೀನಿ ನಾನು. ಇದು ಎಕ್ಸ್ ಫ್ರೆಂಡ್ಸ್, ಎಕ್ಸ್ ಹ್ಯಾಶ್. ಇದು ಬಂದುಬಿಟ್ಟು ವೈ ಫ್ರೆಂಡ್ಸ್, ಇದು ವೈ ಹ್ಯಾಶ್. ಈ ನಕ್ಷೆಯಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್. ಈಗ ಇದು 0 ಫ್ರೆಂಡ್ಸ್. ಈಗ 1 2 3 4 5 6 7 8 ನೋಡಿದ್ರಲ್ಲ ಫ್ರೆಂಡ್ಸ್. ಇದು ಎಕ್ಸ್ ರೇಖೆ ಫ್ರೆಂಡ್ಸ್, ಇದು ವೈ ರೇಖೆ ನೋಡಿ ಫ್ರೆಂಡ್ಸ್. ಈಗ ಇದು 0 ಇರೋದ್ರಿಂದ 1 2 3 4 5 6 7 8 ಈ ರೀತಿ ಟೀಚರ್ಸ್ ಮಾರ್ಕ್ಸ್ಗಳನ್ನು ಹಾಕೋಬೇಕು ಫ್ರೆಂಡ್ಸ್. ಇವು ಪ್ಲಸ್ ಬಂದುಬಿಟ್ಟು, ಈಗ ಮೈನಸ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, -1 -2 -3 -4 ನೋಡಿ ಫ್ರೆಂಡ್ಸ್. ಸೊ ಇದೇ ಥರನೇ -1 -2 -3 -4 ಫ್ರೆಂಡ್ಸ್. ಸೊ ಇದು ಎಕ್ಸ್ ಹ್ಯಾಶ್ ಮತ್ತು ಎಕ್ಸ್ ಹ್ಯಾಶ್ ವೈ ಹ್ಯಾಶ್ ಇದೆ ಫ್ರೆಂಡ್ಸು. ಸೊ ಇವಾಗ ನಾವು ಈ ಸ್ಕೇಲ್ ಬಂದುಬಿಟ್ಟು ಏನು ಮೆಜರ್ ತೋತೀವಿ ಅಂತ ನೋಡೋದಾದರೆ, ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಸ್ 1 ಸೆಂಟಿಮೀಟ್ರಿಗೆ 1 ಯೂನಿಟನ್ನು ತಗೋತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸು, ಈಗ ಸಮೀಕರಣದಲ್ಲಿ ಮೊದಲನೇ ಸಮೀಕರಣದಲ್ಲಿ ನೋಡ್ತಾ ಇದ್ದೀವಿ ಫ್ರೆಂಡ್ಸ್, x + y = 7 ಅಂತ ಇದೆ. ಎಕ್ಸ್ ಬೆಲೆ 0 ಇದ್ದಾಗ ನೋಡಿ ಫ್ರೆಂಡ್ಸ್, ಎಕ್ಸ್ ಬೆಲೆ 0 ಇದ್ದಾಗ ವೈ ಬೆಲೆ 7 ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಎಕ್ಸ್ ಬೆಲೆ 0 ಇದ್ದಾಗ ವೈ ಬೆಲೆ +7 ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಇಲ್ಲಿ ಟಿಕ್ ಮಾರ್ಕನ್ನು ಹಾಕೋಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ ಬೆಲೆ 1 ಆದಾಗ ವೈ ಬೆಲೆ 6 ಆಗಿರುತ್ತೆ ಫ್ರೆಂಡ್ಸ್. ಎಕ್ಸ್ ಬೆಲೆ ಇದು 1 ಫ್ರೆಂಡ್ಸ್, ಎಕ್ಸ್ ಬೆಲೆ 1, ಇದು ಬಂದುಬಿಟ್ಟು 6 ಆಗಿರುತ್ತೆ ಫ್ರೆಂಡ್ಸ್. ಒಂದರಲ್ಲಿ ಇಲ್ಲಿ ಟಿಕ್ ಮಾರ್ಕನ್ನು ಹಾಕ್ತಿದ್ದೀನಿ. ಮತ್ತು ಎಕ್ಸ್ ಬೆಲೆ 2 ಇದ್ದಾಗ 5 ಆಗಿರುತ್ತೆ ಫ್ರೆಂಡ್ಸ್. ಎಕ್ಸ್ ಬೆಲೆ 3 ಆಗಿದ್ದಾಗ ಎಕ್ಸ್ ಬೆಲೆ 3 ಆಗಿದ್ದಾಗ 4 ಇದೆ. ಎಕ್ಸ್ ಬೆಲೆ 3 ಆಗಿದ್ದಾಗ 4 ಇದೆ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಮಾರ್ಕ್ಗಳನ್ನು ಮಾಡ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಸೊ ಈಗ ಈ ಸಮೀಕರಣವನ್ನು ನೋಡ್ತಾ ಇದ್ದೀವಿ ನೋಡಿ. ಸೊ ಎಕ್ಸ್ ಬೆಲೆ 0 ಇದ್ದಾಗ -1, ಎಕ್ಸ್ ಬೆಲೆ 0 ಇದ್ದಾಗ -1 ಇಲ್ಲಿದೆ ನೋಡಿ ಫ್ರೆಂಡ್ಸ್. ಇದನ್ನು ಟಿಕ್ ಮಾಡ್ಕೋಬೇಕು. ಸೊ ಎಕ್ಸ್ ಬೆಲೆ 1 ಇದ್ದಾಗ +2, ಎಕ್ಸ್ ಬೆಲೆ 1 ಇದ್ದಾಗ 2,
ಎಕ್ಸ್ ಬೆಲೆ 1 ಇದ್ದಾಗ 2 ಫ್ರೆಂಡ್ಸ್. ನೋಡಿರಲ್ಲ ಫ್ರೆಂಡ್ಸ್, ಎಕ್ಸ್ ಬೆಲೆ 2 ಇದ್ದಾಗ 5 ಆಗುತ್ತೆ. ಎಕ್ಸ್ ಬೆಲೆ 2 ಇದ್ದಾಗ 5 ಇದೆ ಫ್ರೆಂಡ್ಸ್. ಇಲ್ಲಿ ಆಲ್ರೆಡಿ 1 5 ಇದೆ ಫ್ರೆಂಡ್ಸ್. ಸೊ ಹೀಗಾಗಿ ಎಕ್ಸ್ ಬೆಲೆ 2 ಇದ್ದಾಗ 5 ಆಗುತ್ತೆ ಫ್ರೆಂಡ್ಸ್. ಎಕ್ಸ್ ಬೆಲೆ 3 ಆದಾಗ 8 ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೊ ಇವಾಗ ಬಂದ್ಬಿಟ್ಟು 7 6 4 5 ಇಂದ 7ಗೆ ಒಂದು ನಕ್ಷೆಯನ್ನು ಹೇಳ್ಕೊತೀವಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು x + y = 7ನ ನಕ್ಷೆ ಫ್ರೆಂಡ್ಸ್. ಇದು ಈಗ ವೈನ ತಗೊಂಡು ಈ ರೀತಿಯನ್ನು ನಕ್ಷೆಯನ್ನು ಹಾಕೋತೀವಿ. ಇದು ಬಂದುಬಿಟ್ಟು 3x - y = 1 ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನಕ್ಷೆಗಳನ್ನು ರಚನೆಯನ್ನು ಮಾಡಿ ನಾವು ಈ ಸ್ಕೇಲನ್ನು ಹಾಕಿ ಮಾಡಿದಾಗ ಇದರ ಉತ್ತರ ಬರುತ್ತೆ ಫ್ರೆಂಡ್ಸ್. ಈ ರೀತಿ ನಾವು ನಕ್ಷೆಗಳನ್ನು ಬಿಡಿಸಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನಾದರೂ ತಿಳಿದೇ ಹೋದಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಉತ್ತರವನ್ನು ಹೇಳ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್.